ಭಾಳ ಜನಕ್ಕೆ ಚಿಂತೆ ಏನಾಗೈತಿ ಅಂದ್ರೆ ಡಿಪ್ರೆಷನ್ನಿಂದ ಹೊರಗೆ ಹೆಂಗೆ ಬರಬೇಕು. ಡಿಪ್ರೆಷನ್ ಅಂದ್ರೇನು? ಮಾನಸಿಕ ತೊಳಲಾಟ, ಮಾನಸಿಕ ಜಂಜಾಟ. ಈ ಜಂಜಾಟದಿಂದ ಹೊರಗೆ ಬರಬೇಕು. ಹಾಗಂದ್ರೆ ಈ ಜಂಜಾಟ ಆಗಕ್ಕೆ ಮುಖ್ಯ ಕಾರಣ ಏನು? ಆಸೆ. ಹೌದು, ನಿನ್ನ ಡಿಪ್ರೆಷನ್ಗೆ, ನಿನ್ನ ಈ ಮಾನಸಿಕ ತೊಳಲಾಟಕ್ಕೆ, ಮಾನಸಿಕ ಜಂಜಾಟಕ್ಕೆ ಮೂಲ ಕಾರಣನೇ ನಿನ್ನಲ್ಲಿರೋ ಆಸೆ. ಊರಾಗ ಒಂದು ರೌಂಡ್ ಹೊಡ್ಕೊಂಡು ಬಂದಿರ್ತಿ, ಚಲೋ ಚಲೋ ಮನೆ ನೋಡಿರ್ತಿ, ಯಾರು ಬರ ಮನೆಗೆ ಬರ್ತಿದ್ದಿ, ಮನೆ ಕಟ್ಟಿಬಿಡ್ಬೇಕು ನೀನು, ಬಿಲ್ಡಿಂಗ್ ಕಟ್ಟಿಬಿಡ್ಬೇಕು ನೀನು. ಎಲ್ಲರೂ ಬಾಯ ಮೇಲೆ ಬೆರಳಿಟ್ಕೊಂಡು ನೋಡ್ಬೇಕು ನೀನು. ಮನೆ ಅಂಥ ಮನೆ ಕಟ್ಟಬೇಕು ನೀನು. ಒಂದು ನೌಕರಿ ತೊಗೊಂಡ್ಬಿಡ್ಬೇಕು ನೀನು. ಇಷ್ಟು ಹಿಡ್ದಪ್ಪನ ಬಂಗಾರ ಚೇನ್ ಹಾಕ್ಕೊಂಡ್ಬಿಡ್ಬೇಕು ನೀನು. ಕಾರ್ ತೊಗೊಂಡ್ಬಿಡ್ಬೇಕು ನೀನು. ಎಲ್ಲ ಆಸೆಗಳನ್ನು ತುಂಬಿಟ್ಕೊಂಡಿರ್ತಿದ್ದಿ. ಆ ಆಸೆಗಳು ಯಾವ ಈಡೇರಕ್ಕೆ ಲೇಟ್ ಆಯಿತು ಅಂದ್ರೆ, ಬೇಗ ಬೇಗ ಈಡೇರಲಿಲ್ಲ ಅಂದ್ರೆ ಚಿಂತೆ ಶುರುವಾಕೈತಿ, ಡಿಪ್ರೆಷನ್ಗೆ ಹೋಗ್ತಿದ್ದಿ, ತಲೆ ಹಾಪದಂಗೆ ಆಕೈತಿ, ಯಾಕಾರ ಬದುಕಿದ್ನೋ ಅನಿಸ್ತೈತಿ, ಒಮ್ಮೊಮ್ಮೆ ಸಾಯಬೇಕು ಅನಿಸ್ತೈತಿ, ಒಮ್ಮೊಮ್ಮೆ ಬದುಕಬೇಕು ಅನಿಸ್ತೈತಿ, ಹುಚ್ಚರಾಟ ಆಗಿ ಹೋಗ್ಬಿಡ್ತೈತಿ ಜೀವನ. ಇದೆಲ್ಲನೂ ಪಟ್ಟನ ಹೊರಟೋಗ್ಬಿಡ್ಬೇಕು. ಈ ಜಂಜಾಟ, ಈ ತೊಳಲಾಟ ನಿನ್ನಲ್ಲಿತ್ತು ಅಂದ್ರೆ ಅದು ಪಟ್ಟನ ಹೊರಟೋಗ್ಬಿಡ್ಬೇಕು ಅಂದ್ರೆ ನೀನೇನು ಮಾಡಬೇಕು ಅಂದ್ರೆ, ಬಿಡುವಿದ್ದಾಗ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗು. ಆ ಆಸ್ಪತ್ರೆಗೆ ಹೋದಾಗ, ಆಸ್ಪತ್ರೆಗೆ ಎಲ್ಲಿ ಹೋಗಿಪ್ಪ ಅಂದ್ರೆ ಎಮರ್ಜೆನ್ಸಿ ವಾರ್ಡ್ಗೆ ಹೋಗು. ಎಮರ್ಜೆನ್ಸಿ ವಾರ್ಡ್ಗೆ ಹೋದಾಗ ಒಂದಿಷ್ಟು ಹಣ್ಣು ಹಂಪಲು ಎಲ್ಲ ತೊಗೊಂಡು ಹೋಗಿ ಅಲ್ಲಿ ರೋಗಿಗಳಿರ್ತಾರೆ. ಎಮರ್ಜೆನ್ಸಿ ವಾರ್ಡ್ನಾಗ ರೋಗಿಗಳಿರ್ತಾರೆ. ಆ ರೋಗಿಗಳ ಹತ್ರ ಸಂಬಂಧಿಕರು ಕೂತ್ಕೊಂಡಿರ್ತಾರೆ. ಹೋಗು, ಕೂತ್ಕೋ, ಏನಾಗಿತ್ತು ಕೇಳು. ಹೇಳ್ತಾರೆ, ಇಲ್ಲಪ್ಪ ಇವನ ತಲೆಯಾಗ ಬ್ರೈನ್ ಟ್ಯೂಮರ್ ಆಗಿತ್ತು, ಇನ್ನೊಬ್ಬನ ತಲೆಯಾಗ ಇಲ್ಲಪ್ಪ ಇವನ ಅಪೆಂಡಿಕ್ಸ್ ಆಗಿತ್ತು, ಇಲ್ಲಪ್ಪ ಇವನಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಇಲ್ಲ ಒಬ್ಬನ ಕಿಡ್ನಿ ಹೊರಟ ಹೋಗಿತ್ತು, ಇಲ್ಲ ಲಂಗ್ ಇನ್ಫೆಕ್ಷನ್ ಆಗಿತ್ತು, ಶ್ವಾಸಕೋಶ ಸಮಸ್ಯೆ ಆಗಿತ್ತು, ಏನೋ ಒಂದು ಸೀರಿಯಸ್ ಸಮಸ್ಯೆಯಿಂದ ಮಲ್ಕೊಂಡಿರ್ತಾರೆ. ಅಲ್ಲಿ ನೀನು ಹೋದಾಗ ಅಲ್ಲಿ ಯಾರ ಮನಸ್ಸಿನೊಳಗೂ ಆಸೆ ಅನ್ನೋದಿರಲ್ಲ. ಎಂಥ ಆಸೆ? ನಾನು ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅನ್ನೋದು ಏನೂ ಇರೋದಲ್ಲ. ಒಂದೇ ಒಂದು ತಲೆಯಾಗ ಆರಾಮಾಗಿಬಿಟ್ರೆ ಸಾಕು. ಗುಡಿಸಲ್ದಾಗಾದರೂ ಬದುಕುತ್ತೇನೆ ನಾನು, ಆರಾಮಾಗಿಬಿಟ್ರೆ ಸಾಕು ಅಂತಿರ್ತಾರೆ ಅಲ್ಲಿರೋ ರೋಗಿ. ಅವಾಗ ಒಳಗೆ ಹೋಗಿ ನೀನು, ಒಳಗೆ ಹೋಗಿ ಎಲ್ಲ ರೋಗಿಗಳನ್ನ ಮಾತಾಡ್ಸ್ಕೊಂತ ಬಾ. ಅವರು ಅಷ್ಟೇ ಅನ್ನೋದು, ಎಲ್ಲರೂ ಹೇಳೋದು ಒಂದೇ, ನನಗೆ ಯಾಕೆ ಕಾರ್ ಬೇಡ, ಅಂತಸ್ತು ಬೇಡ, ಮನಿ ಬೇಡ, ಕಾರ್ ಬೇಡ, ಆಸ್ತಿ ಅಂತಸ್ತು ಸಂಪತ್ತು ಬಂಗಾರ ವಜ್ರ ಏನೂ ಬೇಕಾಗಿಲ್ಲಪ್ಪ, ಆರಾಮಾಗಿ ಇಲ್ಲಿಂದ ಹೊರಗೆ ಹೋಗಿಬಿಟ್ರೆ ಸಾಕು, ಭಿಕ್ಷೆ ಬೇಡ ಆದರೂ ತಿಂತೀನಿ, ಆರಾಮಿದ್ರೆ ಸಾಕು ಅಂತಾರೆ ಅವ್ರ ರೋಗಿಗಳು. ಜೀವನ ಅಂದರೆ ಇಷ್ಟ ಜೀವನ. ಆಸೆ ಅನ್ನೋದನ್ನು ಬಿಟ್ಟು ಬದುಕಿಬಿಟ್ಟೆ ಅಂದರೆ ರಾಜ ನೀನು, ಮಹಾರಾಜ ನೀನು, ದಶರಥ ಮಹಾರಾಜ ನೀನು. ಆಸೆ ಅನ್ನೋದನ್ನು ತುಂಬಿಕೊಂಡು ಆಸೆಯಿಂದ ಹೊರಟಿ ಅಂದ್ರೆ ನಿನ್ನ ಜೀವನ ಅತ್ಯಂತ ಕ್ರೂರವಾದ ಘಟ್ಟಕ್ಕೆ ಹೊಂಟೈತಿ ಅಂತ ಅರ್ಥ. ಕ್ರೂರವಾದ ದಾರಿ ತೊಗೊಂಡು ಹೊಂಟೈತಿ ನಿನ್ನ ಅಂತ ಅರ್ಥ. ಅವಾಗ ಆ ರೋಗಿಗಳ ಮಾತು ಕೇಳ್ತೀಯಲ್ಲ, ಆ ರೋಗಿಗಳನ್ನ ನೋಡ್ತೀಯಲ್ಲ, ನೋಡಿ 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 ಒಬ್ಬನ ಕೈ ಇರಲ್ಲ, ಒಬ್ಬನ ಹಾರ್ಟ್ ಪ್ರಾಬ್ಲಮ್ ಆಗಿರ್ತೈತಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ರೈಟ, ಕಿಡ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ರೈಟ, ಡಾಕ್ಟ್ರ್ ಹೇಳೋಕಿರ್ತಾರೆ ಈಗ ಆಗ ಎಲ್ಲ ದೇವ್ರ ಮೇಲೆ ಭಾರ ಹಾಕಿಬಿಟ್ಟಿರ್ತಾರೆ. ಇದನ್ನೆಲ್ಲ ನೀನು ಆಸ್ಪತ್ರೆಯಾಗ ನೋಡಿ 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 ಎದ್ದು ಹೊರಗೆ ಬರ್ತೀವಿ ನೋಡು. ಎದ್ದು ಹೊರಗೆ ಬಂದಾಗ ನಿನಗೆ ಅನಿಸ್ತೈತಿ, ಸುಮ್ಮನೆ ಚಿಂತೆ ಮಾಡಿಬಿಟ್ಟೆ ನಾನು ಎಷ್ಟು ದಿನ ಅಂತ. ಸುಮ್ಮನೆ ಚಿಂತೆ ಮಾಡಿಬಿಟ್ನಲ್ಲ ನಾನು. ಕಾರ್ ಬೇಕು ಅಂತ ಚಿಂತೆ ಮಾಡಿದೆ, ನಡ್ಕೊಂಡು ಓಡಾಡಿದ್ರೆ ನಡೀತಿತ್ತು. ಮನೆ ಬೇಕು ಅಂತ ಚಿಂತೆ ಮಾಡಿದೆ, ಇದ್ದಿದ್ದ ಮನಿನ ಸಾಕಾಗಿತ್ತು. ಹಣ ಬೇಕು ಅಂತ ಬಡದೆ ಆಡಿದೆ, ದಿನ ಒಂದು ದಿನ ಹೋಗಿ ಬರ್ತಾನಲ್ಲ, ಕೂಲಿನ ಸಾಕಾಗಿತ್ತು. ಸುಮ್ಮನೆ ಬಂಗಾರ ಬೀಳಿಗಂತ ಆಸೆ ಬಿದ್ದೆ, ಹೊರಗೆ ಹಾಕ್ಕೊಂಡು ಹೋದ್ರೆ ಕಳ್ಳರ ಭಾಳ ಕಾಡ್ತಿತ್ತು. ಹೀಗೆಲ್ಲ ಅನಿಸಿ ನಿನ್ನ 100% ಡಿಪ್ರೆಷನ್ಗೆ ಹೋಗಿರ್ತೀಯಲ್ಲ, 50ರಷ್ಟು ಡಿಪ್ರೆಷನ್ ಅಲ್ಲೇ ಕಟ್ಟಾಗಿ ಹೋಗ್ಬಿಡ್ತೈತಿ ನೀನು. ಆಮೇಲೆ ನಿಧಾನಾಗಿ ಅವಾಗ ಒಮ್ಮೆ ಎಮರ್ಜೆನ್ಸಿ ವಾರ್ಡಿಗೆ ಭೇಟಿ ಕೊಟ್ಕೊಂತ ಇದ್ದೆ ಅಂದ್ರೆ ಸಂಪೂರ್ಣವಾಗಿ ಮನುಷ್ಯ ಆಗೋಕೀನಿ.